ಬಳ್ಳಾರಿಯಲ್ಲಿ ಬಿಜೆಪಿಯಲ್ಲಿ ಶಮನವಾಗ್ತಾ ಇಲ್ಲ ರಾಮುಲು ಅವರ ಬೇಸರ. ಬಳ್ಳಾರಿ ಜಿಲ್ಲಾಧ್ಯಕ್ಷರ ಆಯ್ಕೆಯಿಂದನೂ ಕೂಡ ದೂರ ಉಳ್ಕೊಂಡ್ಬಿಟ್ಟಿದ್ದಾರೆ ಶ್ರೀರಾಮುಲು. ನೀವು ಯಾರನ್ನು ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಶ್ರೀರಾಮುಲು ಅವರು. ಬಳ್ಳಾರಿ ಬಿಜೆಪಿ ಜಿಲ್ಲಾ ಮಟ್ಟದ ರಾಜಕಾರಣದಿಂದ ಜಿಲ್ಲಾಧ್ಯಕ್ಷರ ಆಯ್ಕೆ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದಾರಲ್ಲ ಪಾರ್ಟಿಗೆ, ಅದನ್ನು ಯಾರನ್ನ ಆಯ್ಕೆ ಮಾಡಬೇಕು, ಏನು ಕತೆ ಅನ್ನೋ ವಿಚಾರದಲ್ಲಿಯೂ ಕೂಡ ರಾಮುಲು ಅವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಜೊತೆಗೆ ಇದರಿಂದ ಏನು ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಅಸಮಾಧಾನ ಮುಂದುವರೆದಿದೆ ಅಂತ. ಪಕ್ಷದ ಚಟುವಟಿಕೆಗಳಿಂದ, ಪಕ್ಷದ ಏನೇ ಆ್ಯಕ್ಟಿವಿಟೀಸ್ ಇರಲಿ ಅದರಿಂದ ದೂರ ಉಳ್ಕೊಂಡಿದ್ದಾರೆ ರಾಮುಲು ಅವರು. ಜಿಲ್ಲಾಧ್ಯಕ್ಷರ ಘೋಷಣೆಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾರಲ್ಲ, ಆ ಪ್ರೆಸ್ ಮೀಟ್ಗೂ ನನಗೂ ಸಂಬಂಧ ಇಲ್ಲ, ಯಾರನ್ನಾದರೂ ಅನೌನ್ಸ್ ಮಾಡ್ಕೊಳ್ಳಿ ನೀವು ಅಂತ ಪ್ರೆಸ್ ಮೀಟ್ನಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ. ಆದರೆ ಈ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಭಾಗಿಯಾಗಿದ್ದರು, ರಾಮುಲು ಅವರು ಇರಲಿಲ್ಲ ಇದರಲ್ಲಿ. ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಅನಿಲ್ ಕುಮಾರ್ ಮೋಕ ಮುಂದುವರಿತಾ ಇದ್ದಾರಲ್ಲಿ. ಇಡೀ ಪ್ರಕ್ರಿಯೆಯಿಂದ ದೂರನೇ ಉಳ್ಕೊಂಡ್ರು ಶ್ರೀರಾಮುಲು ಅವರು. ರೆಡ್ಡಿ ಆಗಿದ್ದರಿಂದ ಜನಾರ್ದನ್ ರೆಡ್ಡಿ ಕಾಣಿಸ್ಕೊಂಡ್ರಲ್ಲ, ಅದಕ್ಕೆ ರಾಮುಲು ಅವರು ದೂರ ಉಳ್ಕೊಂಡ್ರು ಅಂತ ಹೇಳಲಾಗ್ತಾ ಇದೆ. ಶ್ರೀರಾಮುಲು ಅವರು ಧನ್ಯವಾದ, ಥ್ಯಾಂಕ್ ಯು. ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿನ ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ನಾನೇ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ. ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಕೂಡ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವರು. ಧನ್ಯವಾದ, ಥ್ಯಾಂಕ್ ಯು. ಸಚಿವರಾಗಿ